ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವಂತಹ ಒಂದು 4-5 ಗ್ರಾಮದವರು ದಿನನಿತ್ಯವೂ ಕೂಡ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ ಹುಬ್ಬಳ್ಳಿ ಪಕ್ಕದ ನೂನ್ವಿ ಕ್ರಾಸ್ ಹತ್ತಿರ ಜನ ರಾಷ್ಟ್ರೀಯ ಹೆದ್ದಾರಿಯನ್ನ ದಾಟಬೇಕು ಅಂತಂದ್ರೆ ಜೀವ ಕೈಯಲ್ಲಿ ಹಿಡ್ಕೊಂಡೇ ದಾಟಬೇಕಾದಂತ ಪರಿಸ್ಥಿತಿ. ಅಂಡರ್ ಪಾಸ್ ಅನ್ನ ನಿರ್ಮಾಣ ಮಾಡಿ ಅಂತ ಎಷ್ಟೇ ಸಾರಿ ಮನವಿ ಮಾಡಿಕೊಂಡು ಏನು ಪ್ರಯೋಜನ ಆಗ್ತಾ ಇಲ್ಲ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಅಕ್ಕಪಕ್ಕದಲ್ಲಿ ಇರತಕ್ಕಂತ ಗ್ರಾಮೀಣ ಪ್ರದೇಶದ ನಾಗರಿಕರು ಈ ಹೈವೇ ಮೂಲಕ ಸಂಚಾರ ಮಾಡಲಿಕ್ಕೆ ಅಂಗೈಯಲ್ಲೇ ಜೀವ ಹಿಡಿದುಕೊಂಡು ಓಡಾಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂತದ್ದು. ಸದ್ಯ ನಾನೀಗ ಪುಣೆ ಬೆಂಗಳೂರು ರಸ್ತೆಯಲ್ಲಿ ಇರತಕ್ಕಂತ ಏನು ಬೆಳಗಲಿ ಮತ್ತು ನೂಲುವಿಗೆ ಸಂಪರ್ಕ ಕಲ್ಪಿಸುವಂತ ಹೈವೇ ರಸ್ತೆಯಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ನನ್ನ ಎಡಭಾಗದಲ್ಲಿ ಈ ಒಂದು ರಸ್ತೆ ಸಂಪರ್ಕ ಅದರಗುಂಚಿ ಹಾಗೂ ನೂಲ್ವಿ ಗ್ರಾಮಗಳಿಗೆ ಏನು ಸಂಪರ್ಕವನ್ನ ಕಲ್ಪಿಸುತ್ತೆ. ದಿನನಿತ್ಯ ಈ ಭಾಗದಿಂದ ಈ ಹೈವೇ ಮೂಲಕ ತಮ್ಮ ಜಮೀನುಗಳಿಗೆ ಹೊಲಗಳಿಗೆ ಹೋಗುವಂತ ರೈತಾಪಿ ಜನ, ಅದೇ ರೀತಿ ಸಾರ್ವಜನಿಕರು ಇದೇ ಮಾರ್ಗವಾಗಿ ತಮ್ಮ ಹೊಲಗಳಿಗೆ ತೆರಳುತ್ತಾರೆ. ಇನ್ನ ನನ್ನ ಬಲಭಾಗದಲ್ಲಿ ತಮಗೆ ತೋರಿಸ್ತೀನಿ, ಈ ಕಡೆ ಬೆಳಗಲಿ ಅದೇ ರೀತಿ ಬೊಮ್ಮಸಮುದ್ರ ಸೇರಿದಂತೆ ಹಲವು ಗ್ರಾಮಗಳು ಕೂಡ ಈ ಒಂದು ಭಾಗದಲ್ಲಿ ಇರತಕ್ಕಂಥದ್ದು. ಈ ಗ್ರಾಮದ ಗ್ರಾಮಸ್ಥರು ಅದೇ ರೀತಿ ರೈತರು ಈ ಬೇರೆ ಬೇರೆ ಊರುಗಳಿಗೆ ತೆರಳಬೇಕಂದ್ರೆ ಉಪದ ಮೂಲಕ ತೆರಳಬೇಕಾಗುತ್ತೆ. ಆದ್ರೆ ಏನು ಸ್ಪೀಡ್ ಆಗಿ ಬರುವಂತ ವಾಹನಗಳ ಒಂದು ಸಂಚಾರ ದಟ್ಟಣೆಯಿಂದಾಗಿ ಸಾಕಷ್ಟು ಏನು ಭಯದ ವಾತಾವರಣ ಇಲ್ಲಿ ಸಾಕಷ್ಟು ಹಲವಾರು ವರ್ಷಗಳಿಂದ ಈ ಒಂದು ಭಯದ ವಾತಾವರಣದಲ್ಲೇ ಇಲ್ಲಿ ನಾಗರಿಕರು ಸಂಚಾರ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಇದಕ್ಕೆ ಪ್ರಮುಖವಾಗಿ ಒಂದು ಸರ್ವಿಸ್ ರಸ್ತೆಯನ್ನ ಮಾಡಬೇಕು, ಒಂದು ಬ್ರಿಡ್ಜ್ ಅನ್ನ ಏನು ಸಣ್ಣದಾದಂತ ಒಂದು ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂತ ಸಾಕಷ್ಟು ಬೇಡಿಕೆ ಇಟ್ಟಿದ್ರು ಕೂಡ ರಾಜ್ಯ ಸರ್ಕಾರಕ್ಕಿರಬಹುದು, ಕೇಂದ್ರ ಸರ್ಕಾರಕ್ಕಿರಬಹುದು, ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕಿರಬಹುದು ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಿದ್ರು ಕೂಡ ಯಾವುದೇ ರೀತಿಯಾದಂತಹ ಇಲ್ಲಿ ಸರ್ವಿಸ್ ರಸ್ತೆಯನ್ನ ಮಾಡುವಂತ ನಿಟ್ಟಿನಲ್ಲಿ, ಸಣ್ಣ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿಲ್ಲ ಅಂತಕ್ಕಂಥ ಒಂದು ಅಸಮಾಧಾನ ಈ ಭಾಗದ ಜನರಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಒಂದ್ ಕಡೆ ಇದೇ ಒಂದು ರಸ್ತೆಯಲ್ಲಿ ದಿನನಿತ್ಯ ಸಾಕಷ್ಟು ಅಪಘಾತಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಂಗೈಯಲ್ಲೇ ಜೀವ ಹಿಡಿದುಕೊಂಡು ಈ ಭಾಗದ ಜನರು ಓಡಾಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಶೀಘ್ರವೇ ಈ ಸರ್ವಿಸ್ ರಸ್ತೆಯನ್ನ ಇಲ್ಲಿ ನಿರ್ಮಾಣ ಮಾಡಬೇಕು, ಸಣ್ಣದಾದಂತಹ ಒಂದು ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡುವ ಮೂಲಕ ಈ ಭಾಗದ ಜನರಿಗೆ, ಗ್ರಾಮಸ್ಥರಿಗೆ, ರೈತರಿಗೆ ಓಡಾಡುವಂತ ನಿಟ್ಟಿನಲ್ಲಿ, ಸಂಚಾರ ಮಾಡುವಂತ ನಿಟ್ಟಿನಲ್ಲಿ ಅತ್ಯಂತ ನಿರ್ಭೀತಿಯಿಂದ ಓಡಾಡುವಂತ ನಿಟ್ಟಿನಲ್ಲಿ ಅನುಕೂಲವನ್ನ ಮಾಡಿಕೊಡಬೇಕು ಅನ್ನೋದು ಈ ಭಾಗದ ಜನರ ಆಗ್ರಹ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಪಬ್ಲಿಕ್. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವಂತಹ ಒಂದು 4-5 ಗ್ರಾಮದವರು ದಿನನಿತ್ಯವೂ ಕೂಡ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ ಹುಬ್ಬಳ್ಳಿ ಪಕ್ಕದ ನೂನ್ವಿ ಕ್ರಾಸ್ ಹತ್ತಿರ ಜನ ರಾಷ್ಟ್ರೀಯ ಹೆದ್ದಾರಿಯನ್ನ ದಾಟಬೇಕು ಅಂತಂದ್ರೆ ಜೀವ ಕೈಯಲ್ಲಿ ಹಿಡ್ಕೊಂಡೇ ದಾಟಬೇಕಾದಂತ ಪರಿಸ್ಥಿತಿ. ಅಂಡರ್ ಪಾಸ್ ಅನ್ನ ನಿರ್ಮಾಣ ಮಾಡಿ ಅಂತ ಎಷ್ಟೇ ಸಾರಿ ಮನವಿ ಮಾಡಿಕೊಂಡು ಏನು ಪ್ರಯೋಜನ ಆಗ್ತಾ ಇಲ್ಲ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಅಕ್ಕಪಕ್ಕದಲ್ಲಿ ಇರತಕ್ಕಂತ ಗ್ರಾಮೀಣ ಪ್ರದೇಶದ ನಾಗರಿಕರು ಈ ಹೈವೇ ಮೂಲಕ ಸಂಚಾರ ಮಾಡಲಿಕ್ಕೆ ಅಂಗೈಯಲ್ಲೇ ಜೀವ ಹಿಡಿದುಕೊಂಡು ಓಡಾಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂತದ್ದು. ಸದ್ಯ ನಾನೀಗ ಪುಣೆ ಬೆಂಗಳೂರು ರಸ್ತೆಯಲ್ಲಿ ಇರತಕ್ಕಂತ ಏನು ಬೆಳಗಲಿ ಮತ್ತು ನೂಲುವಿಗೆ ಸಂಪರ್ಕ ಕಲ್ಪಿಸುವಂತ ಹೈವೇ ರಸ್ತೆಯಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ನನ್ನ ಎಡಭಾಗದಲ್ಲಿ ಈ ಒಂದು ರಸ್ತೆ ಸಂಪರ್ಕ ಅದರಗುಂಚಿ ಹಾಗೂ ನೂಲ್ವಿ ಗ್ರಾಮಗಳಿಗೆ ಏನು ಸಂಪರ್ಕವನ್ನ ಕಲ್ಪಿಸುತ್ತೆ. ದಿನನಿತ್ಯ ಈ ಭಾಗದಿಂದ ಈ ಹೈವೇ ಮೂಲಕ ತಮ್ಮ ಜಮೀನುಗಳಿಗೆ ಹೊಲಗಳಿಗೆ ಹೋಗುವಂತ ರೈತಾಪಿ ಜನ, ಅದೇ ರೀತಿ ಸಾರ್ವಜನಿಕರು ಇದೇ ಮಾರ್ಗವಾಗಿ ತಮ್ಮ ಹೊಲಗಳಿಗೆ ತೆರಳುತ್ತಾರೆ. ಇನ್ನ ನನ್ನ ಬಲಭಾಗದಲ್ಲಿ ತಮಗೆ ತೋರಿಸ್ತೀನಿ, ಈ ಕಡೆ ಬೆಳಗಲಿ ಅದೇ ರೀತಿ ಬೊಮ್ಮಸಮುದ್ರ ಸೇರಿದಂತೆ ಹಲವು ಗ್ರಾಮಗಳು ಕೂಡ ಈ ಒಂದು ಭಾಗದಲ್ಲಿ ಇರತಕ್ಕಂಥದ್ದು. ಈ ಗ್ರಾಮದ ಗ್ರಾಮಸ್ಥರು ಅದೇ ರೀತಿ ರೈತರು ಈ ಬೇರೆ ಬೇರೆ ಊರುಗಳಿಗೆ ತೆರಳಬೇಕಂದ್ರೆ ಉಪದ ಮೂಲಕ ತೆರಳಬೇಕಾಗುತ್ತೆ. ಆದ್ರೆ ಏನು ಸ್ಪೀಡ್ ಆಗಿ ಬರುವಂತ ವಾಹನಗಳ ಒಂದು ಸಂಚಾರ ದಟ್ಟಣೆಯಿಂದಾಗಿ ಸಾಕಷ್ಟು ಏನು ಭಯದ ವಾತಾವರಣ ಇಲ್ಲಿ ಸಾಕಷ್ಟು ಹಲವಾರು ವರ್ಷಗಳಿಂದ ಈ ಒಂದು ಭಯದ ವಾತಾವರಣದಲ್ಲೇ ಇಲ್ಲಿ ನಾಗರಿಕರು ಸಂಚಾರ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಇದಕ್ಕೆ ಪ್ರಮುಖವಾಗಿ ಒಂದು ಸರ್ವಿಸ್ ರಸ್ತೆಯನ್ನ ಮಾಡಬೇಕು, ಒಂದು ಬ್ರಿಡ್ಜ್ ಅನ್ನ ಏನು ಸಣ್ಣದಾದಂತ ಒಂದು ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂತ ಸಾಕಷ್ಟು ಬೇಡಿಕೆ ಇಟ್ಟಿದ್ರು ಕೂಡ ರಾಜ್ಯ ಸರ್ಕಾರಕ್ಕಿರಬಹುದು, ಕೇಂದ್ರ ಸರ್ಕಾರಕ್ಕಿರಬಹುದು, ಏನು
ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕಿರಬಹುದು ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಿದ್ರು ಕೂಡ ಯಾವುದೇ ರೀತಿಯಾದಂತಹ ಇಲ್ಲಿ ಸರ್ವಿಸ್ ರಸ್ತೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಸಣ್ಣ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿಲ್ಲ ಅಂತಕ್ಕಂಥ ಒಂದು ಅಸಮಾಧಾನ ಈ ಭಾಗದ ಜನರಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಒಂದ್ ಕಡೆ ಇದೇ ಒಂದು ರಸ್ತೆಯಲ್ಲಿ ದಿನನಿತ್ಯ ಸಾಕಷ್ಟು ಅಪಘಾತಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಂಗೈಯಲ್ಲೇ ಜೀವ ಹಿಡಿದುಕೊಂಡು ಈ ಭಾಗದ ಜನರು ಓಡಾಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಶೀಘ್ರವೇ ಈ ಸರ್ವಿಸ್ ರಸ್ತೆಯನ್ನ ಇಲ್ಲಿ ನಿರ್ಮಾಣ ಮಾಡಬೇಕು. ಸಣ್ಣದಾದಂತಹ ಒಂದು ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡುವ ಮೂಲಕ ಈ ಭಾಗದ ಜನರಿಗೆ, ಗ್ರಾಮಸ್ಥರಿಗೆ, ರೈತರಿಗೆ ಓಡಾಡುವಂತ ನಿಟ್ಟಿನಲ್ಲಿ, ಸಂಚಾರ ಮಾಡುವಂತ ನಿಟ್ಟಿನಲ್ಲಿ ಅತ್ಯಂತ ನಿರ್ಭೀತಿಯಿಂದ ಓಡಾಡುವಂತ ನಿಟ್ಟಿನಲ್ಲಿ ಅನುಕೂಲವನ್ನು ಮಾಡಿಕೊಡಬೇಕು ಅನ್ನೋದು ಈ ಭಾಗದ ಜನರ ಆಗ್ರಹ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಪಬ್ಲಿಕ್. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವಂತಹ ಒಂದು 4-5 ಗ್ರಾಮದವರು ದಿನನಿತ್ಯವೂ ಕೂಡ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ ಹುಬ್ಬಳ್ಳಿ ಪಕ್ಕದ ನೂಲ್ವಿ ಕ್ರಾಸ್ ಹತ್ತಿರ ಜನ ರಾಷ್ಟ್ರೀಯ ಹೆದ್ದಾರಿಯನ್ನ ದಾಟಬೇಕು ಅಂತಂದ್ರೆ ಜೀವ ಕೈಯಲ್ಲಿ ಹಿಡ್ಕೊಂಡೇ ದಾಟಬೇಕಾದಂತಹ ಪರಿಸ್ಥಿತಿ. ಅಂಡರ್ ಪಾಸ್ ಅನ್ನ ನಿರ್ಮಾಣ ಮಾಡಿ ಅಂತ ಎಷ್ಟೇ ಸಾರಿ ಮನವಿ ಮಾಡಿಕೊಂಡು ಏನು ಪ್ರಯೋಜನ ಆಗ್ತಾ ಇಲ್ಲ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಪುಣಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಅಕ್ಕಪಕ್ಕದಲ್ಲಿ ಇರತಕ್ಕಂತ ಗ್ರಾಮೀಣ ಪ್ರದೇಶದ ನಾಗರಿಕರು ಈ ಹೈವೇ ಮೂಲಕ ಸಂಚಾರ ಮಾಡಲಿಕ್ಕೆ ಅಂಗೈಯಲ್ಲೇ ಜೀವ ಹಿಡಿದುಕೊಂಡು ಓಡಾಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂತದ್ದು. ಸದ್ಯ ನಾನೀಗ ಪುಣಾ ಬೆಂಗಳೂರು ರಸ್ತೆಯಲ್ಲಿ ಇರತಕ್ಕಂತ ಏನು ಬೆಳಗಲಿ ಮತ್ತು ನೂಲುವಿಗೆ ಸಂಪರ್ಕ ಕಲ್ಪಿಸುವಂತ ಹೈವೇ ರಸ್ತೆಯಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ನನ್ನ ಎಡಭಾಗದಲ್ಲಿ ಈ ಒಂದು ರಸ್ತೆ ಸಂಪರ್ಕ ಅದರಗುಂಚಿ ಹಾಗೂ ನೂಲ್ವಿ ಗ್ರಾಮಗಳಿಗೆ ಏನು ಸಂಪರ್ಕವನ್ನ ಕಲ್ಪಿಸುತ್ತೆ. ದಿನನಿತ್ಯ ಈ ಭಾಗದಿಂದ ಈ ಹೈವೇ ಮೂಲಕ ತಮ್ಮ ಜಮೀನುಗಳಿಗೆ, ಹೊಲಗಳಿಗೆ ಹೋಗುವಂತ ರೈತಾಪಿ ಜನ, ಅದೇ ರೀತಿ ಸಾರ್ವಜನಿಕರು ಇದೇ ಮಾರ್ಗವಾಗಿ ತಮ್ಮ ಹೊಲಗಳಿಗೆ ತೆರಳುತ್ತಾರೆ. ಇನ್ನ ನನ್ನ ಬಲಭಾಗದಲ್ಲಿ ತಮಗೆ ತೋರಿಸ್ತೀನಿ, ಈ ಕಡೆ ಬೆಳಗಲಿ, ಅದೇ ರೀತಿ ಬೊಮ್ಮಸಮುದ್ರ ಸೇರಿದಂತೆ ಹಲವು ಗ್ರಾಮಗಳು ಕೂಡ ಈ ಒಂದು ಭಾಗದಲ್ಲಿ ಇರತಕ್ಕಂಥದ್ದು. ಈ ಗ್ರಾಮದ ಗ್ರಾಮಸ್ಥರು, ಅದೇ ರೀತಿ ರೈತರು ಈ ಬೇರೆ ಬೇರೆ ಊರುಗಳಿಗೆ ತೆರಳಬೇಕಂದ್ರೆ ಹುಬ್ಬದ ಮೂಲಕ ತೆರಳಬೇಕಾಗುತ್ತೆ. ಆದ್ರೆ ಏನು ಸ್ಪೀಡ್ ಆಗಿ ಬರುವಂತ ವಾಹನಗಳ ಒಂದು ಸಂಚಾರ ದಟ್ಟಣೆಯಿಂದಾಗಿ ಸಾಕಷ್ಟು ಏನು ಭಯದ ವಾತಾವರಣ ಇಲ್ಲಿ ಸಾಕಷ್ಟು ಹಲವಾರು ವರ್ಷಗಳಿಂದ ಈ ಒಂದು ಭಯದ ವಾತಾವರಣದಲ್ಲೇ ಇಲ್ಲಿ ನಾಗರಿಕರು ಸಂಚಾರ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಇದಕ್ಕೆ ಪ್ರಮುಖವಾಗಿ ಒಂದು ಸರ್ವಿಸ್ ರಸ್ತೆಯನ್ನ ಮಾಡಬೇಕು, ಒಂದು ಬ್ರಿಡ್ಜ್ ಅನ್ನ ಏನು ಸಣ್ಣದಾದಂತಹ ಒಂದು ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಸಾಕಷ್ಟು ಬೇಡಿಕೆ ಇಟ್ಟಿದ್ರು ಕೂಡ ರಾಜ್ಯ ಸರ್ಕಾರಕ್ಕಿರಬಹುದು, ಕೇಂದ್ರ ಸರ್ಕಾರಕ್ಕಿರಬಹುದು, ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕಿರಬಹುದು ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಿದ್ರು ಕೂಡ ಯಾವುದೇ ರೀತಿಯಾದಂತಹ ಇಲ್ಲಿ ಸರ್ವಿಸ್ ರಸ್ತೆಯನ್ನ ಮಾಡುವಂತ ನಿಟ್ಟಿನಲ್ಲಿ, ಸಣ್ಣ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿಲ್ಲ ಅಂತಕ್ಕಂಥ ಒಂದು ಅಸಮಾಧಾನ ಈ ಭಾಗದ ಜನರಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಒಂದ್ ಕಡೆ ಇದೇ ಒಂದು ರಸ್ತೆಯಲ್ಲಿ ದಿನನಿತ್ಯ